ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಶೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಸಮಯದ ಅಭಾವದಿಂದ ನಾನು ನನ್ನ ಅಂಗಡಿಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಇವತ್ತು ಒಂದು ಹೇಳುವಂಥ ಅದ್ಭುತ ಕತೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲೇ ನಡೆದಿರ್ತಕ್ಕಂತಹದ್ದು. ಹೋಮದಲ್ಲಿ ಹೆಸರನ್ನು ನೋಂದಾಯಿಸಿ ಅವರಿಗೆ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸು, ಅದನ್ನು ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನನಗೆ ದಾರಿ ದೀಪವಾಗಿರ್ತಕ್ಕಂಥ, ನನ್ನ ತಂದೆಯ ಸಮಾನರಾಗಿರ್ತಕ್ಕಂಥ, ನನಗೆ ಗುರು ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂತಹ ಗಾಣಗಾಪುರದ ರಹವಾಸಿಯಾಗಿರ್ತಕ್ಕಂತಹ ಮತ್ತು ಮೂಲ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಕಲ್ಲಂಬಡ್ಚಿ ಪೂಜಾರಿ ಇವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ನಾನು ಹೋಮ ಸ್ಟಾರ್ಟ್ ಆಗುತ್ತೆ, ಏನೋ ಒಂದು ಗುರುವಿನ ಸೇವೆ ಅಗಾಧ, ಅದನ್ನು ಎಷ್ಟೇ ಕೊಟ್ಟರೂ ಆ ಗುರುಗಳ ಒಂದು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಏನೋ ಒಂದು ಥಾಟ್ಸ್ ಬರುತ್ತೆ ತಲೆಯಲ್ಲಿ ಒಂದು ದಿವಸ ಕೂತ್ಕೊಂಡಾಗ. ನನಗೆ ತಂದೆ ಆಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಕಲ್ಲಂಬಡ್ಜಿಯವರ ಹೆಸರಲ್ಲಿ ನಾನು ಯಾಕೆ ಹೋಮ ಹಾಕಬಾರ್ದು, ಅವ್ರ ಹೆಸರಲ್ಲೂ ಕೂಡ. ಸೊ ಆವಾಗ ಅಲ್ಲಿ ಏನಾಗೋಗುತ್ತೆ, ಆ ಥಾಟ್ಸ್ ಬಂದ ತಕ್ಷಣ ನಾನು ಇಮ್ಮಿಡಿಯೇಟ್ ಅವ್ರಿಗೆ ಫೋನ್ ಮಾಡ್ತೀನಿ. ಸೊ ಇಮ್ಮಿಡಿಯೇಟ್ ಫೋನ್ ಮಾಡಿದ ತಕ್ಷಣ ಅವರು ಕೂಡ ಅದಕ್ಕೆ ಒಪ್ಕೊತಾರೆ. ಆಯಿತು ಸಂತೋಷ್, ನೀವು ಹಾಕಿ ಅಂತೇಳಿ ಸಂಕಲ್ಪ ಎಲ್ಲ ಪ್ರತಿಯೊಂದೂ ಹೇಳ್ತಾರೆ. ಅದರ ಪ್ರಕಾರ ಅದು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಟಾರ್ಟ್ ಆಗಿ 1 ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, 9 ದಿವಸ ಆಗುತ್ತೆ. 9 ದಿವಸ ಆದಮೇಲೆ ಕ್ರಮೇಣವಾಗಿ ಡೇ ಬೈ ಡೇ ಅವ್ರಿಗೆ ಎದ್ದು ನಿಂತ್ಕೊಳ್ಳೋಕ್ಕೆ ಅವ್ರಿಗೆ ಕಷ್ಟ ಆಗ್ತಾಯಿತ್ತು. ಅದು ಸ್ವಲ್ಪ ಮಂಡಿ ನೋವಿನ ಸಮಸ್ಯೆ ಇತ್ತು ಅವರಿಗೆ. ಬಟ್ ಬಿಕಾಸ್ ಇವತ್ತು ಅವರಿಗೆ ಭಗವಂತನ ಕೃಪಾಶೀರ್ವಾದ, ದತ್ತ ಮಹಾರಾಜರ ಆಶೀರ್ವಾದ, ಅದು ಆ ಒಂದು ನೋವು ಇವತ್ತು ಅವ್ರು ಹೇಳ್ತಾ ಇರೋ ರೀತಿ ನೋಡಿದ್ರೆ 90% ಕಡಿಮೆ ಆಗಿದೆ. ನಮಗಿದು ರಿಯಲಿ ಗೊತ್ತಿಲ್ಲ. ನಾನು ಹೋಮ ಹಾಕಿರೋದು ಬೆಂಗಳೂರಲ್ಲಿ, ಸೊ ಅವರಿರೋದು ಗಾಣಗಾಪುರದಲ್ಲಿ. ಎಲ್ಲ ದತ್ತ ಮಹಾರಾಜರ ಒಂದು ಕೃಪಾಶೀರ್ವಾದ. ನಾನು ಯಾವ ವಿದ್ಯೆ ಕಲ್ತಿರೋನಲ್ಲ. ದತ್ತ ಮಹಾರಾಜರು ಏನು ಒಂದು ವಿದ್ಯೆ, ಏನೋ ಒಂದು ಭಗವಂತನ ಕೃಪಾಶೀರ್ವಾದ, ಏನು ಥಾಟ್ಸ್ ಬರುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಒಳ್ಳೆಯದೇ ಆಗ್ತಾಯಿದೆ. ಅದ್ಭುತವಾಗಿರ್ತಕ್ಕಂಥ ಜನಗಳು, ಹೊಸ ಭಕ್ತಾದಿಗಳು ಸಿಗ್ತಾಯಿದ್ದಾರೆ. ಸೊ ಇದು ಎಷ್ಟು ಹೇಳ್ಬೋದು ಹೇಳಿ, ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ಮತ್ತು ಇದ್ರ ಜೊತೆ ಇನ್ನೊಂದು ಕೂಡ ಅದ್ಭುತ ಆಗುತ್ತೆ. ಏನಪ್ಪ ಅದ್ಭುತ ಅಂತಂದರೆ, ಒಬ್ಬರು ನಮ್ಮ ಯೂಟ್ಯೂಬ್ ಅವ್ರ ಹೆಸರು ಹೇಳೋದು ಬೇಡ, ಅವರಿಗೆ ಅವರ ಮೈ ಮೇಲೆ ಒಂದು ದುಷ್ಟಶಕ್ತಿಯ ಆವಾಹನೆ ಆಗಿರುತ್ತೆ. ಅವರು ಇಲ್ಲಿಂದ ಭಸ್ಮದ ಪ್ರಸಾದ ಮತ್ತು ಅವರ ಸೇವೆ, ಸಂಪೂರ್ಣ ಒಂದು ದಿನದ ಸೇವೆ ತಗೊಂಡಿರ್ತಾರೆ. ಅವರಿಗೆ ದುಡ್ಡಿದೆ, ಪ್ರತಿಯೊಂದು ಇದೆ. ಆದರೆ ಅವರು ಬಳಲ್ತಾ ಇರೋ ಸಮಸ್ಯೆ ತುಂಬ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಯಲ್ಲಿ ಪಾಪ ಅವಳು ಬಳಲ್ತಾ ಇರ್ತಾರೆ. ಬಿಕಾಸ್ ಇಲ್ಲಿ ಏನಾಗೋಗುತ್ತೆ, 3 ದಿವಸದ ಹಿಂದೆ ಅವ್ರಿಗೊಂದು ಕನಸು ಬಿದ್ದಿರುತ್ತೆ. ಏನು ಕನಸಪ್ಪ ಅಂತಂದರೆ, ನಮ್ಮ ಮನೆಗೆ ಅವರನ್ನು ನಾವು ಕರ್ಕೊಂಬರೋ ಟೈಮಲ್ಲಿ ಅವರಿಗೆ ಒಂದು ದುಷ್ಟಶಕ್ತಿಯ ನಿವಾರಣೆಗೋಸ್ಕರ ತಡೆ ಹೊಡೆಯೋದು ಅಂತಾರೆ ಅದಕ್ಕೆ. ಈ ಕಡೆ ಬೆಂಗಳೂರು ಕಡೆ ತಡೆ ಹೊಡೆಯೋದು. ನಾನೇ ಅವ್ರಿಗೆ ತಡೆ ಹೊಡೆದು ನನ್ನ ಮನೆ ದೇವ ಮಂದಿರದಲ್ಲಿ ಅವರನ್ನು ಕರ್ಕೊಂಬಂದು ಕುಂತಿರಿಸೋ ಥರ ಕನಸು ಬಿದ್ದಿದೆ. ಇವತ್ತು ಸೋಮವಾರ, ಅಂದರೆ ಶುಕ್ರವಾರದ ದಿವಸ ಈ ಕನಸು ಬಿದ್ದಿದೆ ಅವ್ರಿಗೆ. ಶುಕ್ರವಾರ ಕನಸು ಬಿದ್ದಿದೆ. ಸೊ ಅದನ್ನು ಇವತ್ತು ಬೆಳಗ್ಗೆ ನಾನು ಆಕಸ್ಮಿಕವಾಗಿ ಅವ್ರಿಗೆ ಫೋನ್ ಮಾಡಿದೆ, ನಾನು ದೇವಸ್ಥಾನದ ವಿಚಾರವಾಗಿ. ಸೊ ಅವರು ಏನು ಮಾಡಿದ್ರು, ಆಯಿತು ಸಂತೋಷ್, ನಾನು ಖಂಡಿತವಾಗಿಯೂ ನನ್ನ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಒಂದು ಅನ್ನದಾನ ಸೇವೆ ಇರ್ಬೋದು, ಮತ್ತೊಂದು ಸೇವೆ ಇರ್ಬೋದು, ನಾನು ಕೊಡ್ತೀನಿ ಅಂತ ಅವ್ರು ಹೇಳೋದು. ಸೊ ಅದ್ರ ಪ್ರಕಾರ ಅಲ್ಲಿ ಮುಗಿದೋದ್ಮೇಲೆ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ಅಮ್ಮ, ನೀವು ಅಮಾವಾಸ್ಯೆ ದಿವಸ ಇಂಥ ವಸ್ತುಗಳನ್ನು ನೀವು ತೊಗೊಂಡು ನಿಮ್ಮ ಮನೆಯಲ್ಲಿ ತಡೆ ಹೊಡೆಸ್ಕೊಳ್ಳಿ. ಅವ್ರಿಗೆ ಒಂಥರ ಶಾಕ್ ಆಗೋಂಗೋಯ್ತು. ನನಗೆ ಕನಸು ಬಿದ್ದಿದ್ದು 3 ದಿವಸ ಆಯಿತು, ಸಂತೋಷನ ಇವತ್ತು ಫೋನ್ ಮಾಡಿ ಇದನ್ನು ಹೇಳ್ತಾ ಇದ್ದಾರಲ್ಲ. ಮತ್ತು ಅವರು ಯಾವ ಥರ ಅದು ಇಲ್ಲಿಂದ ತೆಗೆದುಕೊಂಡೋಗಿರ್ತಕ್ಕಂಥ ಭಸ್ಮ ತೀರ್ಥ ಅದನ್ನು ಯಾವ ಥರ ಅವರು ಯೂಸ್ ಮಾಡ್ತಾಯಿದ್ದಾರೋ ಆ ಥರ ಅವರಿಗೆ ಒಂದು ಆ ಒಂದು ಪಾಸಿಟಿವ್ ಯೂಸು ಬರ್ತಾ ಇದೆ. ಅದ್ರ ಜೊತೆ ಅವರು
ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅನ್ನೋ ಪುಸ್ತಕ ಕೂಡ ಅವರು ಬರೀತಾ ಇದ್ದಾರೆ. ಮತ್ತು ಆರತಿಗೂ ಅಟೆಂಡ್ ಆಗ್ತಾ ಇದ್ದಾರೆ. ಆರತಿ ಒಂದು ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಖಂಡಿತವಾಗಿಯೂ. ಸೊ ಈ ಥರ ಈ ಒಂದು ನೋಡಿ, ಇಲ್ಲಿ ನಾವು ಹೋಮ ಹಾಕ್ತಿದ್ದೀವಿ, ಅವರಿಗೆ ಅದು ಅಲ್ಲಿ ಹೆಚ್ಚು ಕಡಿಮೆ ಏರಿಳಿತ ಆಗ್ತಾ ಇದೆ. ವಿಲ್ ಬಿ ಇವಾಗ ಫೈನಲ್ ಆಗಿ ಸುಮಾರು ಒಂದು 70% ಅವರಿಗೆ ಆ ಒಂದು ಸಮಸ್ಯೆ ಕಡಿಮೆ ಆಗಿದೆ ಅಂತ ಇವತ್ತು ಬೆಳಗ್ಗೆ ಹೇಳಿದ್ದಾರೆ. ಸೊ ಅದು ದತ್ತ ಮಹಾರಾಜರು, ಸ್ವಾಮಿ ಸಮರ್ಥರು ಸಂಪೂರ್ಣವಾಗಿ ಅದನ್ನು ಕಡಿಮೆಗೊಳಿಸಬೇಕು ಅನ್ನೋದೇ ನಮ್ಮ ಆತ್ಮವಿಶ್ವಾಸ. ವೀಕ್ಷಕರೇ, ನಾನು ಇನ್ನೂ ಒಂದು ಸಾರಿ ಹೇಳ್ತಾ ಇದ್ದೀನಿ, ಒಂದೇ ಸಾರಿ ನಿಮಗೆ ಅವಕಾಶ ಸಿಕ್ಕಿರೋ ಜೀವನದಲ್ಲಿ, ಒಂದು ಸಾರಿ ನಾವು ದತ್ತ ಮಹಾರಾಜರ ಒಂದು ಅದನ್ನು ಮುಚ್ಚಿಬಿಟ್ರೆ, ಅದು ದತ್ತ ಮಹಾರಾಜರ ಬಾಕ್ಸ್ನ ಮುಚ್ಚಿಬಿಟ್ರೆ, ಅದು ಇನ್ನು ಯಾವಾಗ ಅದು ಓಪನ್ ಆಗುತ್ತೋ ಅದು ಗೊತ್ತಿಲ್ಲ. ಅದ್ರ ಮುಂದೆ ಬರೆಯುವಂಥ ಪುಸ್ತಕಗಳು ಬರೀ ದತ್ತಾತ್ರೇಯ ಮಹಾರಾಜರ ಅಕ್ಕಪಕ್ಕದಲ್ಲಿ ಮಾತ್ರ ಇಡಬಹುದು ಅಷ್ಟೇ, ಬಿಟ್ಟರೆ ಆ ಒಂದು ಬೃಂದಾವನದಲ್ಲಿ ಆ ಪುಸ್ತಕನ ಇಡೋಕ್ಕಾಗಲ್ಲ. ದಯಮಾಡಿ ಒಂದು ನಿಮ್ಮ ಒಳಿತಿಗೋಸ್ಕರ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಒಂದು ದಿವಸಕ್ಕೆ ಒಂದು ಅರ್ಧ ಗಂಟೆ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅನ್ನೋ ಬುಕ್ನ ಪ್ರಾರಂಭಿಸಿ, ಮತ್ತು ನೀವು ಸಂಕಲ್ಪ ಮಾಡಿಕೊಂಡು ಇದನ್ನು ಒಂದು ಕಾರ್ಯಕ್ರಮ ಪ್ರಾರಂಭಿಸಿ. ಇದು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ನಡೀತಾ ಇದೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.